ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪೂರಿ ಮತ್ತು ಸಾಗು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಅಂದರೆ ಪರ್ಫೆಕ್ಟ್ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸಿಂಪಲ್ಲಾಗಿ ಸಾಗುನ ತುಂಬ ಒಂದು 10 ನಿಮಿಷದಲ್ಲೆಲ್ಲ ಸಾಗು ಮಾಡಿಬಿಡ್ಬೋದು. ಯಾವ ಥರ ಅಂತ ಹೇಳ್ತೀನಿ. ಮೊದಲಿಗೆ ತರಕಾರಿ ನಿಮ್ಗೆ ಯಾವ ಥರ ತರಕಾರಿ ಬೇಕು, ಯಾವ್ಯಾವ ತರಕಾರಿ ಬೇಕು ಅದನ್ನೆಲ್ಲ ನೀಟಾಗಿ ತೊಳೆದು ವಾಶ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ, ಹುರ್ಗಡ್ಲೆ ಬೇಕಾಗತ್ತೆ. ಹುರ್ಗಡ್ಲೆ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ರುಚಿ ಮತ್ತು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಚಿಕ್ಕ ಮಕ್ಕಳಲ್ವಾ, ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಮಾಡಿರ್ತೀವಿ. ಸ್ವಲ್ಪ ಅರಿಶಿನ ಬೇಕಾಗುತ್ತೆ. ಇದಿಷ್ಟನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಬ್ಲೆಂಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇಷ್ಟು ಪೇಸ್ಟ್ ಆದರೆ ಪರ್ಫೆಕ್ಟಾಗಿ ಸಾಗು ರೆಡಿ ಆಗುತ್ತೆ. ಇನ್ನು ತರಕಾರಿ ಎಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡೆ. ಈ ಸಾಗುನಲ್ಲಿ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಮತ್ತು ಚಪಾತಿ, ರೊಟ್ಟಿ ಇದೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇನ್ನು ಸಾಗುಗೆ ಸ್ವಲ್ಪ ಸಾಸಿವೆ ಹಾಕಬೇಕಾಗತ್ತೆ. ಚಟಪಟ ಸಿಡಿದಿದ್ದ ತಕ್ಷಣ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಪುಟ್ಟದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಸಾಗುಗೆ ತರಕಾರಿ ಜೊತೆ ಬಟಾಣಿನೂ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇಷ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಟಾಣಿ ಸ್ವಲ್ಪ ಹೆಚ್ಚಾಗೆ ಹಾಕ್ತೀನಿ. ಯಾಕೆ ಅಂದರೆ ನಮ್ಮ ಮನೇಲಿ ಬಟಾಣಿ ತುಂಬ ಇಷ್ಟಪಟ್ಕೊಂಡು ಸಾಗುನಲ್ಲಿ ತಿಂತಾರೆ. ನನ್ನ ಮಗನಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನು ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ವ, ನೋಡಿ ಸಣ್ಣದಾಗೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಡೀಪಾಗೆ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಈ ರೀತಿ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಹಾಗಾಗಿ ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇಷ್ಟು ಫ್ರೈ ಆದ ನಂತರ ನಾವೇನು ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಾಗು ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ಹಾಕೋಬೇಕಾಗತ್ತೆ. ಸಾಗು ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ, ಅಂದರೆ ನೆಂಚ್ಕೊಂಡು ತಿನ್ನೋಕ್ಕೆ ಹದ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಮೀಡಿಯಮ್ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇಷ್ಟು ಗಟ್ಟಿಗೆ, ಅಂದರೆ ಗಟ್ಟಿನೂ ಇಲ್ಲ ತೆಳ್ಳಗಿಲ್ಲ, ಮೀಡಿಯಮ್ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇಷ್ಟು ಆದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ದಪ್ಪ ಉಪ್ಪನ್ನೇ ಸಾಗುಗಾಗ್ಬೋದು, ಪಲಾವಿಗೆ ಹೋಗ್ಬೋದು, ನಾನು ಸ್ವಲ್ಪ ದಪ್ಪ ಉಪ್ಪನ್ನೇ ಯೂಸ್ ಮಾಡ್ತೀನಿ. ನಿಮಗೆ ಸಣ್ಣ ಉಪ್ಪು ಅಂದರೆ ನಿಮ್ಮ ಕೈ ಅಳತೆ ಗೊತ್ತಾಗತ್ತಲ್ವ, ಯಾವ ಥರ ಉಪ್ಪು ಬೇಕೋ, ಸಣ್ಣ ಉಪ್ಪಾದರೆ ಸಣ್ಣ ಉಪ್ಪು, ದಪ್ಪ ಉಪ್ಪಾದರೆ ದಪ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುದ್ದಿದೆ ಅಂತ ಅನಿಸಿದ ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಿಟ್ಟರೆ ಸಾಕಾಗತ್ತೆ. ನಮ್ಮನೆ ಮಕ್ಕಳು ಪೂರಿ ಸಾಗು ಅಂದರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಇನ್ನು ಬೇರೆ ತಿಂಡಿಗಳಾದರೆ ಹಿಂಸೆ ಕೊಡಬೇಕು. ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲ ಮಕ್ಕಳು ಸೇರಿಬಿಟ್ರೆ ಹಾಗೇ. ಇನ್ನು ಅದು 2 ವಿಷಲ್ ಆದ ನಂತರ ಏನು ಮಾಡ್ತೀನಪ್ಪ ಅಂದರೆ ಪೂರಿಗೆ ಕಲಿಸ್ಕೊತಾ ಇದ್ದೀನಿ. ಪೂರಿಗೆ 1 ಲೋಟದಷ್ಟು ನೀರು, ಅದಕ್ಕೆ ಉಪ್ಪು ಆ್ಯಡ್ ಮಾಡಿಕೊಂಡು ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಇಲ್ಲಿ ಪೂರಿಗೆ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇನ್ನು ಈ ನೀರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೈಗೆ ಅಂಟ್ಕೊಳಲ್ಲ, ಜಾಸ್ತಿ ಬೇಗ ಕಲಿಸ್ಬಿಡ್ಬೋದು. ಇನ್ನು ಇದಕ್ಕೆ ಎಷ್ಟು ಹಿಟ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾವಿಲ್ಲಿ ಒಂದು 7 ರಿಂದ 8 ಜನಕ್ಕೆ ಆಗೋಷ್ಟು ಪೂರಿ ಹಿಟ್ಟನ್ನ ಕಲಿಸ್ತಾ ಇದ್ದೀವಿ. ನೀರು, ಉಪ್ಪು ಮತ್ತು ಎಣ್ಣೆ ನೀಟಾಗೆ ಹೊಂದ್ಕೊಳ್ಳೋ ಥರ ಇಲ್ಲಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಅಷ್ಟೊತ್ತಿಗೆ 2 ವಿಷಲ್ಲು ಕುಕ್ಕರು ಕೂಗಿದ್ದಾಗಿತ್ತು. ಇನ್ನೊಂದು ಕಡೆ ಪೂರಿ ಹಿಟ್ಟು ರೆಡಿ ಆಗ್ತಾ ಇತ್ತು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪೂರಿ ಮತ್ತು ಸಾಗು ಕಾಂಬಿನೇಷನ್ನು. ನೋಡಿ, ಇಷ್ಟು ಅದಕ್ಕೆ ಕಲಿಸ್ಕೊಂಡು ಇದನ್ನು ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಕೊಳ್ಳಿ. ನೋಡಿ, ಸಾಗು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ತುಂಬಾ ರುಚಿ ಇತ್ತು. ನಿಜವಾಗ್ಲೂ ಹೋಟೆಲ್ ಥರನೇ ಸಾಗು ರೆಡಿಯಾಗಿತ್ತು ಅಂತಲೇ ನಾನು ತಿಂದಿದ ನಂತರ ನನಗೆ ಅನಿಸ್ಬಿಡ್ತು, ತುಂಬಾ ಟೇಸ್ಟಿಯಾಗಿ ಬಂದಿದೆ ಸಾಗು ಇವತ್ತು ಅಂಥೇಳಿ. ಅಷ್ಟೊತ್ತಿಗೆ ಇನ್ನೊಂದು ಪೂರಿ ಒಂದು 4 ಉದ್ಬಿಡೋಣ, ಮಕ್ಕಳು ಎಲ್ಲ ಹಸ್ಕೊಂಡಿದ್ರಲ್ಲ, ಆಲ್ರೆಡಿ 9:30 ಆಗಿತ್ತು ಮಾರ್ನಿಂಗು. ಹಾಗಾಗಿ ಒಂದೊಂದೇ ಪೂರಿನ ಉದ್ದಿ
ಒಂದು ಶೀಟ್ ಮೇಲೆ ಹಾಕ್ಕೊಂಡೆ. ಪೂರಿನ ಈ ಥರ ಉದ್ದಿ ಒಂದು ಶೀಟ್ ಮೇಲೆ ಹಾಕೊಂಡಿದ ನಂತರ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ. ನೋಡ್ಬೋದು ಪೂರಿ ಎಷ್ಟು ಉಬ್ಬಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂತು ಪೂರಿ. ನೆಕ್ಸ್ಟ್ ತೋರಿಸ್ತೀನಿ. ಮೊದಲನೇದು ಮಾತ್ರ ಒಂಥರ ಕಟ್ಟಕ್ಲ ಥರ ಆಗುತ್ತೆ ಎಲ್ಲರಿಗೂ, ಯಾಕಂದರೆ ಆಯಿಲು ಸ್ವಲ್ಪ ಕಾಯಬೇಕಲ್ವ, ಹಾಗಾಗಿ ಎರಡನೇ ಪೂರಿ ಮಾತ್ರ ನೋಡಿ ಎಷ್ಟು ಪೂರಿ ಉಬ್ಬಿ ಬರ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು, ಸ್ಮೂತಾಗೂ ಇತ್ತು, ಟೇಸ್ಟು ಚೆನ್ನಾಗಿತ್ತು. ನಾನು ಇನ್ನೂ ಒಂದೆರಡು ಪೂರಿನ ಮಾಡಿರೋದನ್ನು ನಾನು ಆ್ಯಡ್ ಮಾಡ್ತೀನಿ ನೋಡಿ. ನೆಕ್ಸ್ಟು ಈ ಥರ ಆದ ನಂತರ ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದಾಗಿತ್ತು. ನಾನಿಲ್ಲಿ ಲಾಸ್ಟಿಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ರೆ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನೆಕ್ಸ್ಟ್ ಇನ್ನೊಂದು ನಾನು ಪೂರಿ ಹಾಕಿದೆ ನೋಡಿ, ಎಷ್ಟು ಉಬ್ಬಿ ಬರ್ತಾಯಿದೆ. ಈ ಥರ ಒಂದು ಸರಿ ಟ್ರೈ ಮಾಡಿ. ಎಣ್ಣೆ ನೀಟಾಗಿ ಕಾಯಿಸ್ಕೋಬೇಕಾಗತ್ತೆ, ಅದೇ ಮೇಯ್ನು. ಪೂರಿ ಮಾಡಬೇಕು ಅಂದರೆ ಎಣ್ಣೆ ನೀಟಾಗಿ ಕಾಯಿಸ್ಕೋಬೇಕಾಗತ್ತೆ. ಅರ್ಧಂಬರ್ಧ ಕಾಯಿದ್ರೆ ಒಂಥರ ಗಟ್ಟಿಗೆ ಪೂರಿ ಬಂದ್ಬಿಡತ್ತೆ. ಮತ್ತು ಉತ್ಕೊಳ್ಳೋದು ಅಷ್ಟೇ, ಸ್ಮೂತಾಗಿ ಉತ್ಕೋಬೇಕು, ತುಂಬ ತೆಳುಗೆ ಉತ್ಕೊಳ್ಳೋಕೆ ಹೋಗಬಾರ್ದು ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ರುಚಿಯಾಗಿತ್ತು. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಪೂರಿ ಸಾಗು ಯಾವ ಥರ ಮಾಡೋದು ಅಂತ ಈಸಿ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಒಂದು ಲೈಕು ಮತ್ತು ಒಂದು ಕಮೆಂಟ್ನ ಪಾಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಅಷ್ಟೇ.